ಈಗಲೇ ವಾಟ್ಸ್ಆಪ್ ನ ಈ 3 ಸೆಟ್ಟಿಂಗ್ ಗಳನ್ನ ಆನ್ ಮಾಡ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ನಿಮ್ ಜೊತೆ ಸ್ಕ್ಯಾಮ್ ಆಗೋ ಚಾನ್ಸಸ್ ಇದೆ, ಮತ್ತೆ ನಿಮ್ ಮೊಬೈಲ್ ಹ್ಯಾಕ್ ಆಗೋ ಚಾನ್ಸಸ್ ಇದೆ. ಸೊ ಮೊದಲನೇದಾಗಿ ಫಸ್ಟ್ ನಿಮ್ ವಾಟ್ಸ್ಆಪ್ ನ ಸೆಟ್ಟಿಂಗ್ ಅಲ್ಲಿ ಹೋಗ್ಬಿಟ್ಟು ಪ್ರೈವಸಿ ಹೋಗ್ಬಿಟ್ಟು ಸೈಲೆನ್ಸ್ ಅನ್ನೋನ್ ಕಾಲ್ ಅನ್ನ ಆನ್ ಮಾಡ್ಕೊಳ್ಳಿ. ಸೊ ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಯಾವುದೇ ತರ ಅನ್ನೋನ್ ಕಾಲ್ಸ್ ಬರಲ್ಲ, ಮತ್ತೆ ಯಾವುದೇ ತರ ಸ್ಕ್ಯಾಮ್ ಕಾಲ್ಸ್ ಬರಲ್ಲ. ಸ್ಕ್ಯಾಮ್ ಕಾಲ್ಸೇ ಬರಲ್ಲ ಅಂತ ಹೇಳಿದ್ರೆ ನಿಮ್ ಜೊತೆ ಸ್ಕ್ಯಾಮ್ ಆಗೋ ಚಾನ್ಸಸ್ ಕಡಿಮೆ ಇರುತ್ತೆ. ಸೊ ಎರಡನೇದಾಗಿ ನಿಮ್ಗೆ ಗೊತ್ತಿಲ್ಲಾರ್ದೇನೆ ಯಾರ್ಯಾರು ವಾಟ್ಸ್ಆಪ್ ಅಲ್ಲಿ ಗ್ರೂಪ್ ಕ್ರಿಯೇಟ್ ಮಾಡ್ತಾರೆ, ಅದರೊಳಗಡೆ ನಿಮ್ಗೆ ಆಡ್ ಮಾಡ್ತಾರೆ. ಆ ಗ್ರೂಪ್ ಅಲ್ಲಿ ಯಾವ್ದಾವ್ದೋ ಲಿಂಕ್ ಶೇರ್ ಮಾಡ್ತಾರೆ. ಆ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮ್ ಜೊತೆ ಸ್ಕ್ಯಾಮ್ ಆಗೋ ಚಾನ್ಸಸ್ ಇದೆ. ಅದಕ್ಕಾಗಿ ನಿಮ್ ವಾಟ್ಸ್ಆಪ್ ನ ಸೆಟ್ಟಿಂಗ್ ಹೋಗಿ, ಪ್ರೈವಸಿಗೆ ಹೋಗಿ, ಕಾಂಟ್ಯಾಕ್ಟ್ಸ್ ಹೋಗಿ, ಅಲ್ಲಿ ಎವ್ರಿವನ್ ಅಂತ ಇರುತ್ತೆ, ನೀವು ಮೈ ಕಾಂಟ್ಯಾಕ್ಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇದರಿಂದ ನಿಮ್ಗೆ ಗೊತ್ತಿಲ್ಲಾರ್ದೇನೆ ನಿಮ್ ಕಾಂಟ್ಯಾಕ್ಟ್ ನವ್ರು ಬಿಟ್ಟು ಮತ್ತೆ ಯಾರು ಕೂಡ ನಿಮ್ಗೆ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಆಡ್ ಮಾಡಕ್ ಚಾನ್ಸ್ ಇಲ್ಲ. ಮೂರನೇ ಸೆಟ್ಟಿಂಗ್ ಹೇಳೋಕು ಮುನ್ನ ಇದೇ ತರ ವಿಡಿಯೋಸ್ ಗಾಗಿ ನಮ್ಮ ಯುಕೆ ವಾರ್ತೆಗಳು ಚಾನಲ್ ನ ಫಾಲೋ ಮಾಡೋದ್ ಮರಿಬೇಡಿ. ಇದೇ ತರ ವಿಡಿಯೋಸ್ ನಮ್ ಚಾನಲ್ ಅಲ್ಲಿ ಬರ್ತಾ ಇರುತ್ತೆ. ಮೂರನೇದಾಗಿ ನಿಮ್ಗೆ ವಾಟ್ಸ್ಆಪ್ ನ ಸೆಟ್ಟಿಂಗ್ ಅಲ್ಲಿ ಹೋಗ್ಬೇಕಾಗುತ್ತೆ, ಪ್ರೈವಸಿಗೆ ಹೋಗ್ಬೇಕಾಗುತ್ತೆ. ಲಾಸ್ಟ್ ಅಲ್ಲಿ ಅಡ್ವಾನ್ಸ್ ಮೇಲೆ ಕ್ಲಿಕ್ ಮಾಡಿ, ಅದಾದ್ಮೇಲೆ ಪ್ರೊಟೆಕ್ಟ್ IP ಅಡ್ರೆಸ್ ಮೇಲೆ ಕ್ಲಿಕ್ ಮಾಡಿ. ಇದರಿಂದ ನಿಮ್ಗೆ ಯಾರು ಕೂಡ ನಿಮ್ ಲೊಕೇಶನ್ ನ ಟ್ರ್ಯಾಕ್ ಮಾಡಕ್ ಆಗಲ್ಲ. ಈಗಲೇ ಈ 3 ಸೆಟ್ಟಿಂಗ್ ಅನ್ನ ನಿಮ್ ವಾಟ್ಸ್ಆಪ್ ಅಲ್ಲಿ ಆನ್ ಮಾಡ್ಕೊಳ್ಳಿ. ಮತ್ತೆ ಇದೇ ತರ ವಿಡಿಯೋಸ್ ಗಾಗಿ ಯುಕೆ ವಾರ್ತೆಗಳನ್ನ ಫಾಲೋ ಮಾಡೋದ್ ಮರಿಬೇಡಿ.